ಹಲೋ ಎವ್ರಿವನ್, ವೆಲ್ಕಮ್ ಟು ಲರ್ನ್ ಆನ್ಲೈನ್. ಇವತ್ತಿನ ಈ ವಿಡಿಯೋದ ಉದ್ದೇಶ ಏನಪ್ಪಾ ಅಂದ್ರೆ RRB ಎಕ್ಸಾಮ್, ಹೌದು IBPS RRB ಎಕ್ಸಾಮ್ಸ್ ನೋಟಿಫಿಕೇಶನ್ ಬಂದಿದೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಈ ವಿಡಿಯೋ ಮಾಡಿದ್ದೀವಿ. RRB ಎಕ್ಸಾಮ್ದು ನೋಟಿಫಿಕೇಶನ್ ಬಂದಿದ್ದು 1 ಜೂನ್ 2023 ಆಗಿದೆ. ಈ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂದ್ರೆ 8612 ವೇಕೆನ್ಸಿಗಳು ಖಾಲಿ ಇದೆ ಓವರ್ ಆಲ್ ಇಂಡಿಯಾದಲ್ಲಿ. ಅಕ್ರಾಸ್ ಇಂಡಿಯಾ ನಿಮ್ಗೆ ಏನಾಗಿದೆ 8612 ವೇಕೆನ್ಸಿಗಳು ಖಾಲಿ ಇದೆ. ಹಾಗಾದ್ರೆ ಬನ್ನಿ ಈ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಇದ್ರ ಎಲಿಜಿಬಿಲಿಟಿ ಕ್ರೈಟೀರಿಯಾ, ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಏನ್ ಬರುತ್ತೆ, ಕಟ್ ಆಫ್ ಏನಿದೆ, ಸ್ಯಾಲರಿ ಏನ್ ಬರುತ್ತೆ, ಅದೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಎಷ್ಟು ವೇಕೆನ್ಸಿಗಳಿದೆ? 11 ಪೋಸ್ಟ್ಗಳಿಗೆ 8612 ವೇಕೆನ್ಸಿಗಳಿದೆ. ಈ 11 ಪೋಸ್ಟ್ಗಳು ನಿಮಗೆ ಲಭ್ಯ ಇದೆ. ಅದಾದ್ಮೇಲೆ ಈ ಬ್ಯಾಂಕ್ ಅಲ್ಲಿ ನಿಮಗೆ 4 ಪಾರ್ಟಿಸಿಪೇಟ್ ಬ್ಯಾಂಕ್ಸ್ ಗಳು ಇದೆ. ಹೌದು, ಎಕ್ಸಾಮ್ ಅಲ್ಲಿ ಏನಿದೆ 43 ಬ್ಯಾಂಕ್ ಗಳಿದೆ ಅಕ್ರಾಸ್ ಇಂಡಿಯಾ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಓವರ್ ವ್ಯೂ ತಿಳ್ಕೊಳ್ಳೋಣ. ಈ ಎಕ್ಸಾಮ್ ನ ಸಮ್ಮರಿ, ಈ ಎಕ್ಸಾಮ್ ನ ಯಾರು ಕಂಡಕ್ಟ್ ಮಾಡ್ತಾ ಇರೋದು? IBPS ಆರ್ಗನೈಸೇಷನ್, ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್. ಈ ಆರ್ಗನೈಸೇಷನ್ ಅವರು ನಮಗೆ IBPS RRB ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಪೋಸ್ಟ್ ಯಾವ್ದ್ಯಾವ್ದಕ್ಕೆ ಅಂದ್ರೆ ಪ್ರೊಬೇಷನರಿ ಆಫೀಸರ್, PO, ಕ್ಲರಿಕಲ್ ಹಾಗೂ ಸ್ಕೇಲ್ 1, ಸ್ಕೇಲ್ 2 ಹಾಗೂ ಸ್ಕೇಲ್ 3 ನಿಮಗೆ ಪೋಸ್ಟ್ಗಳು ಲಭ್ಯ ಇದೆ. ವೇಕೆನ್ಸಿಗಳು 8612. ಪಾರ್ಟಿಸಿಪೇಟ್ ಬ್ಯಾಂಕಿಂಗ್ ಗಳು ಬಂದು 43. ಇದ್ರ ಅಪ್ಲಿಕೇಶನ್ ಮೋಡ್, ನೀವು ಎಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗಿರುತ್ತೆ. ರಿಜಿಸ್ಟ್ರೇಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? 1 ಜೂನ್ ಇಂದ 21 ಜೂನ್ ವರೆಗೆ ನಿಮಗೆ ರಿಜಿಸ್ಟ್ರೇಷನ್ ಟೈಮ್ ಇರುತ್ತೆ. ಎಕ್ಸಾಮ್ ಮೋಡ್ ಬಂದು ಆನ್ಲೈನ್. ಹೌದು, ಈ ಎಕ್ಸಾಮ್ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಅದಾದ್ಮೇಲೆ ರಿಕ್ವೈರ್ಮೆಂಟ್ ಪ್ರೋಸೆಸ್, ನಿಮ್ಗೆ ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ ಅಂದ್ರೆ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಇದು ಯಾವ್ದಕ್ಕೆ? PO ಹಾಗೂ ಸ್ಕೇಲ್ 2, ಸ್ಕೇಲ್ 3 ಇದಕ್ಕೆ ನಿಮ್ಗೆ ಏನಿರುತ್ತೆ 3 ಸ್ಟೇಜ್ ಎಕ್ಸಾಮಿನೇಷನ್ ಇರುತ್ತೆ. ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ. ಅದಾದ್ಮೇಲೆ ಕ್ಲರಿಕಲ್ ಎಕ್ಸಾಮ್ಗೆ ನಿಮಗೆ ಬರೀ 2 ಸ್ಟೇಜಸ್ ಇರುತ್ತೆ, ಪ್ರಿಲಿಮ್ಸ್ ಹಾಗೂ ಮೇನ್ಸ್. ಅದಾದ್ಮೇಲೆ ಸ್ಯಾಲ್ರಿ ಬಂದು ಒಂದೊಂದು ಪೋಸ್ಟ್ಗೆ ಬೇರೆ ಬೇರೆ ಇರುತ್ತೆ. ಇದನ್ನ ಈ ವಿಡಿಯೋ ಲಾಸ್ಟ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಅಫಿಷಿಯಲ್ ವೆಬ್ಸೈಟ್, ಈ ಎಕ್ಸಾಮ್ ಬಗ್ಗೆ ನಿಮ್ಗೆ ಏನಾದರೂ ನೋಟಿಫಿಕೇಶನ್ ಅಪ್ಡೇಟ್ಸ್ ಬೇಕು ಅಂದ್ರೆ ನೀವು ಈ ವೆಬ್ಸೈಟ್ www.ibps.in ಈ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ನಿಮ್ಮ ಅಪ್ಡೇಟ್ಸ್ಗಳನ್ನ ತಿಳ್ಕೊಬಹುದು. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ಗಳಿದೆ ಕೆಲವೊಂದು. ನೋಟಿಫಿಕೇಶನ್ ಬಂದಿದ್ದು IBPS RRB ನೋಟಿಫಿಕೇಶನ್ ಬಂದಿದ್ದು 1 ಜೂನ್. ಅದಾದ್ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಕೂಡ ಅದೇ ದಿನ. ಅದಾದ್ಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಎಂಡ್ ದಿನ, ಎಂಡ್ ಡೇಟ್ ಬಂದು ನಮಗೆ 21 ಜೂನ್ ಆಗಿರುತ್ತೆ. ಅದಾದ್ಮೇಲೆ ನಿಮ್ಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂದ್ರೆ ನಿಮ್ಗೆ ಈ ಎಕ್ಸಾಮ್ಗೆ ತರಬೇತಿ ಕೂಡ ಸಿಗುತ್ತೆ. ಅದ್ ಯಾವಾಗ ಅಂದ್ರೆ 17th ಇಂದ 22nd ಜುಲೈ ವರೆಗೂ ನಿಮ್ಗೆ ಟ್ರೈನಿಂಗ್ ಸಿಗುತ್ತೆ. ಈ ಟ್ರೈನಿಂಗ್ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಾದ್ರೆ ಯಾರಿಗೆಲ್ಲ ಟ್ರೈನಿಂಗ್ ಸಿಗುತ್ತೆ, ಏನ್ ಟ್ರೈನಿಂಗ್ ಇರುತ್ತೆ ಅಂತ ನಿಮ್ಗೆ www.ibps.in ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇದು ಸ್ಪೆಷಲಿ ಫಾರ್ SC, ST, OBC ಕ್ಯಾಟಗರಿಗೆ ಆಗಿರುತ್ತೆ. ನಿಮಗೆ ಎಕ್ಸಾಮ್ಗೆ ಏನೆಲ್ಲ ಸಿಲೆಬಸ್ ಬರ್ಬೋದು ಅಥವಾ ಪ್ಯಾಟ್ರನ್ ಏನು, ಇದಕ್ಕೆ ಟ್ರೈನಿಂಗ್ ನಿಮ್ಗೆ ಏನಾಗಿರುತ್ತೆ PET ಲಿ ಕಂಡಕ್ಟ್ ಮಾಡ್ತಾರೆ. ಅಂಡ್ ನಿಮ್ಗೆ ಅಡ್ಮಿಷನ್ ಕಾರ್ಡ್ ಫಾರ್ ಪ್ರಿಲಿಮ್ಸ್ ಎಕ್ಸಾಮ್, ಓಕೆನಾ? ಕ್ಲರಿಕಲ್ ಪ್ರಿಲಿಮ್ಸ್ ಎಕ್ಸಾಮ್ಗೆ ನಿಮ್ಗೆ ಅಡ್ಮಿಷನ್ ಕಾರ್ಡ್ ಯಾವಾಗ ಸಿಗ್ಬೋದು ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಸಿಗುತ್ತೆ. ಡೇಟ್ ಮೆನ್ಷನ್ ಮಾಡಿಲ್ಲ, ಆದ್ರೆ ಆಗಸ್ಟ್ ಅಲ್ಲಿ ನಿಮ್ಗೆ ಈ ಅಡ್ಮಿಷನ್ ಕಾರ್ಡ್ ಸಿಗ್ಬೋದು. ಅದಾದ್ಮೇಲೆ IBPS ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗಿರುತ್ತೆ ಅಂದ್ರೆ 12th, 13th, 19th ಈ 3 ದಿನ ನಿಮ್ಗೆ ಏನಾಗಿರುತ್ತೆ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. ಅದಾದ್ಮೇಲೆ PO ಪ್ರಿಲಿಮ್ಸ್ ನಿಮ್ಗೆ ಅಡ್ಮಿಷನ್ ಕಾರ್ಡ್ ಬಂದು ಜುಲೈ ಸಿಗುತ್ತೆ ಹಾಗೂ ಎಕ್ಸಾಮ್ ಬಂದು 5th and 6th ಆಗಸ್ಟ್ ನಿಮ್ಗೆ PO ಎಕ್ಸಾಮ್ಸ್ ಇರುತ್ತೆ. ಅದಾದ್ಮೇಲೆ ಮೇನ್ಸ್ ಎಕ್ಸಾಮ್ ಯಾವಾಗಿರುತ್ತೆ 10th ಸೆಪ್ಟೆಂಬರ್. ಹಾಗೆ ಮೇನ್ಸ್ ಆನ್ಲೈನ್ ಎಕ್ಸಾಮ್ ಫಾರ್ ಆಫೀಸರ್ ಸ್ಟೇಜ್ 2, 3 ಹಾಗೆ ಮೇನ್ PO ಅವ್ರಿಗೆಲ್ಲ ಮೇನ್ಸ್ ಬಂದು 10th ಸೆಪ್ಟೆಂಬರ್ ಇರುತ್ತೆ. ಅದಾದ್ಮೇಲೆ OA ಅಂದ್ರೆ ಆಫೀಸ್ ಅಸಿಸ್ಟೆಂಟ್ ಮೇನ್ಸ್ ಎಕ್ಸಾಮ್ ನಿಮ್ಗೆ 16th ಸೆಪ್ಟೆಂಬರ್ ಇರುತ್ತೆ. ಇದ್ರ ರಿಸಲ್ಟ್ ನೀವು 1 ಜಾನ್ವರಿ 2024 ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಇದಿಷ್ಟು ಏನಾಗಿರುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಗಳಾಗಿರುತ್ತೆ. ಅದಾದ್ಮೇಲೆ ವೇಕೆನ್ಸಿಗಳು, ಯಾವ ಪೋಸ್ಟ್ ಅಲ್ಲಿ ಎಷ್ಟು ವೇಕೆನ್ಸಿಗಳಿದೆ ಅಂತ ಇಲ್ಲಿದೆ. ಆಫೀಸ್ ಅಸಿಸ್ಟೆಂಟ್ಗೆ ನಿಮಗೆ 5538 ವೇಕೆನ್ಸಿಗಳಿದೆ. ಅದೇ ರೀತಿ ಆಫೀಸರ್ 1ಗೆ ನಿಮಗೆ 2485 ವೇಕೆನ್ಸಿಗಳಿದೆ. ಹಾಗೆ ಬೇರೆ ಬೇರೆ ಸ್ಕೇಲ್ 2, ಸ್ಕೇಲ್ 3 ಇದಕ್ಕೆಲ್ಲ ನಿಮ್ಗೆ ಏನಾಗಿದೆ ಬೇರೆ ಬೇರೆ ವೇಕೆನ್ಸಿಗಳಿದೆ. ಟೋಟಲ್ ವೇಕೆನ್ಸಿ ಬಂದು ಇಷ್ಟು ನಿಮ್ಗೆ ಆಗಿರುತ್ತೆ.
ಅದಾದ್ಮೇಲೆ ನೆಕ್ಸ್ಟ್ ಏನ್ ತಿಳ್ಕೊಳ್ಳೋಣ, ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟಿದೆ ಅಂತ ಸ್ಪೆಸಿಫಿಕ್ ಆಗಿ ನಮ್ಮ ಕರ್ನಾಟಕದಲ್ಲಿ ತಿಳ್ಕೊಳ್ಳೋಣ. 8612 ಪೋಸ್ಟ್ಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಎಷ್ಟು ಅಂತ ತಿಳ್ಕೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು 2 ಬ್ಯಾಂಕ್ಗಳು, ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಇನ್ನೊಂದು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್. ಓಕೆನಾ, ಇದು 2 ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಇದು ಆಫೀಸ್ ಅಸಿಸ್ಟೆಂಟ್ಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ. ಕ್ಯಾಟಗರಿ ವೈಸ್ ನೋಡೋದಾದ್ರೆ SC ಕ್ಯಾಟಗರಿ ಅವರಿಗೆ 64 ವೇಕೆನ್ಸಿ ಹಾಗೂ ST ಕ್ಯಾಟಗರಿ ಅವರಿಗೆ 28, OBC ಅವರಿಗೆ 108 ಹಾಗೂ EWS ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಇವರಿಗೆ 40 ವೇಕೆನ್ಸಿಗಳು ಇದೆ. ಅದಾದ್ಮೇಲೆ ಜನರಲ್ ಕ್ಯಾಟಗರಿಗೆ ನಮಗೆ 160 ವೇಕೆನ್ಸಿಗಳಿದೆ. ಟೋಟಲ್ 400 ವೇಕೆನ್ಸಿಗಳು ನಮಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕ್ಯಾಟಗರಿ ವೈಸ್ ಸಿಗುತ್ತೆ. ಅದಾದ್ಮೇಲೆ PWBD ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ. ಓಕೆನಾ, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇವರಿಗೆ ಏನಾಗಿದೆ, ತಲಾ 4 ಪೋಸ್ಟ್ಗಳು ಖಾಲಿ ಇದ್ದು. ಅದಾದ್ಮೇಲೆ EXS ಅಂದ್ರೆ ಎಕ್ಸ್ ಸರ್ವಿಸ್ ಮೆನ್ಗಳಿಗೆ 40 ಪೋಸ್ಟ್ಗಳು ಖಾಲಿ ಇದೆ. ಇದು ಯಾವ್ದ್ರಲ್ಲಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಅದಾದ್ಮೇಲೆ ಕರ್ನಾಟಕ ವಿಕಾಸ್ ಬ್ಯಾಂಕ್ ಅಲ್ಲಿ ನೋಡೋದಾದ್ರೆ SC ಗಳಿಗೆ 8, ST ಗಳಿಗೆ 4 ಹಾಗೂ OBC ಅವರಿಗೆ 13, EWS ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ 5, ಜನರಲ್ ಅವರಿಗೆ 20 ಹಾಗೂ ಟೋಟಲ್ ಬಂದು 50 ಪೋಸ್ಟ್ಗಳು ಖಾಲಿ ಇದೆ. ಅದಾದ್ಮೇಲೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇವರಿಗೆ 11 ಪೋಸ್ಟ್ಗಳು ಖಾಲಿ ಇದ್ದು, ಎಕ್ಸ್ ಸರ್ವಿಸ್ ಮೆನ್ಗಳೇ 5 ಪೋಸ್ಟ್ಗಳು ಖಾಲಿ ಇದೆ. ಇದು ಯಾವುದಕ್ಕೆ, ಆಫೀಸ್ ಅಸಿಸ್ಟೆಂಟ್ಗೆ ಆಗಿದೆ. ಅದಾದ್ಮೇಲೆ ಸ್ಕೇಲ್ 1 ನೋಡೋಣ. ಆಫೀಸರ್ ಸ್ಕೇಲ್ 1ಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಗ್ರಾಮೀಣ ಬ್ಯಾಂಕ್ ಅಲ್ಲಿ SC ಅವರಿಗೆ 30, ST ಅವರಿಗೆ 15, OBC ಅವರಿಗೆ 54, EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ 20, ಜನರಲ್ ಅವರಿಗೆ 81 ಹಾಗೆ ಟೋಟಲ್ ಬಂದು ನಂಗೆ 200 ವೇಕೆನ್ಸಿಗಳು ಖಾಲಿ ಇದೆ. ಅದಾದ್ಮೇಲೆ PWBD ಅವರಿಗೆ ತಲಾ 2 ಪೋಸ್ಟ್ಗಳು ಖಾಲಿ ಇದೆ. ಇದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ. ಕರ್ನಾಟಕ ವಿಕಾಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆ ನೋಡೋದಾದ್ರೆ SC ಅವರಿಗೆ 23, ST ಅವರಿಗೆ 11, ಅದಾದ್ಮೇಲೆ OBC ಅವರಿಗೆ 40, EWS ಅವರಿಗೆ 15, ಜನರಲ್ ಅವರಿಗೆ 61, ಟೋಟಲ್ 150 ವೇಕೆನ್ಸಿಗಳು ಖಾಲಿ ಇದೆ. ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಯಾವುದೇ ಪೋಸ್ಟ್ ಖಾಲಿ ಇಲ್ಲ, ಇರೋದು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವರಿಗೆ ಮಾತ್ರ 2 ಹಾಗೂ 1 ಪೋಸ್ಟ್ಗಳು ಅವರಿಗೆ ವೇಕೆನ್ಸಿ ಖಾಲಿ ಇದೆ. ಓಕೆನಾ, ಇದಿಷ್ಟು ವೇಕೆನ್ಸಿ ಆಗಿತ್ತು. ನೆಕ್ಸ್ಟ್ ನಾವೇನ್ ತಿಳ್ಕೊಳ್ಳೋಣ, ಎಲಿಜಿಬಿಲಿಟಿ ಕ್ರೈಟೀರಿಯಾ. ಹೌದು, ಈ ಎಕ್ಸಾಮ್ ತಗೊಳಕ್ಕೆ ನಾವು ಎಲಿಜಿಬಲ್ ಇದ್ದೀವಾ ಇಲ್ವಾ ಅಂತ ನೋಡೋಣ. ಮೊದಲನೇ ಎಲಿಜಿಬಿಲಿಟಿ ಬಂದು ನ್ಯಾಷನಾಲಿಟಿ. ಓಕೆನಾ, ನಮ್ಮ ಸಿಟಿಸನ್ಶಿಪ್. ಈ ಎಕ್ಸಾಮ್ ತಗೊಳಕ್ಕೆ ನಾವು ಮೊದಲು ಇಂಡಿಯನ್ ಸಿಟಿಸನ್ಸ್ ಆಗಿರ್ಬೇಕು ಅಥವಾ ನಮ್ಮ ಇಂಡಿಯಾನ ನೈಬರಿಂಗ್ ಕಂಟ್ರೀಸ್ ಆದ ನೇಪಾಳ್, ಭೂತಾನ್, ಪಾಕಿಸ್ತಾನ್, ಶ್ರೀಲಂಕಾ ಇದು ಯಾವುದೇ ಕಂಟ್ರಿಯ ಸಿಟಿಸನ್ಸ್ ಆಗಿದ್ದು ಅಥವಾ ನಾವು ಇಲ್ಲಿ ಇಮಿಗ್ರೆಂಟ್ ಆಗಿದ್ರೆ ನಮ್ಮ ಹತ್ರ ಏನಿರಬೇಕು, ಒಂದು ಸರ್ಟಿಫಿಕೇಟ್ ಇರಬೇಕು. ನಮ್ಮ ಸಿಟಿಸನ್ಶಿಪ್ ನ ಪ್ರೂವ್ ಮಾಡಕ್ಕೆ ಒಂದು ಸರ್ಟಿಫಿಕೇಟ್ ಇದ್ರೆ ಅವಾಗ ನಾವು ಈ ಎಕ್ಸಾಮ್ ನ ತಗೋಬಹುದು. ಅದಾದ್ಮೇಲೆ ಏಜ್ ಲಿಮಿಟ್ಸ್ ಏನಿರುತ್ತೆ, ಮಲ್ಟಿಪರ್ಪಸ್ ಅಂದ್ರೆ ಕ್ಲರ್ಕ್ ಎಕ್ಸಾಮ್ ತಗೊಳ್ಳೋರಿಗೆ 18 to 28 ಇರುತ್ತೆ. ಓಕೆನಾ, 88 years to 28 years ಒಳಗಡೆ ನಾವೇನ್ ಮಾಡ್ಬೋದು, ಈ ಕ್ಲರಿಕಲ್ ಎಕ್ಸಾಮ್ಸ್ ನ ತಗೋಬಹುದು. ಅದಾದ್ಮೇಲೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಏನ್ ಮಾಡಿದ್ದಾರೆ, ಡೇಟ್ ಆಫ್ ಬರ್ತ್ ನ ಮೆನ್ಷನ್ ಮಾಡಿದ್ದಾರೆ. 1995 ಇಂದ ಹಿಡಿದು 2005. ಓಕೆನಾ, 1995 ಮೇಲ್ಪಟ್ಟವ್ರು ತಗೊಳ್ಳೋ ಹಾಗಿಲ್ಲ. ಅದಾದ್ಮೇಲೆ 2005 ಅದಾದ್ಮೇಲೆ ಬರ್ತಾರಲ್ಲ ಅವರು ಕೂಡ ಈ ಎಕ್ಸಾಮ್ಸ್ ನ ತಗೊಳ್ಳೋ ಹಾಗಿಲ್ಲ. ಸ್ಕೇಲ್ 1 ಅವ್ರಿಗೆ 18 to 30 years ಇರುತ್ತೆ. ಇಲ್ಲೂ ಕೂಡ ಡೇಟ್ ಮೆನ್ಷನ್ ಮಾಡಿದ್ದಾರೆ 1993 ಹಾಗೂ 2005. ಈ ಏಜ್ ಲಿಮಿಟ್ಸ್ ಅವ್ರು ಮಾತ್ರ ಈ ಎಕ್ಸಾಮ್ಸ್ ನ ತಗೋಬಹುದು, ಸ್ಕೇಲ್ 1. ಅದಾದ್ಮೇಲೆ ಸ್ಕೇಲ್ 2 ಅವ್ರಿಗೆ 21 years to 32 ಹಾಗೆ ಸ್ಕೇಲ್ 3 ಅವ್ರಿಗೆ 21 years to 40 years ಏಜ್ ಲಿಮಿಟ್ಸ್ ಆಗಿರುತ್ತೆ. ಅದಾದ್ಮೇಲೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಏನು, RRB ಅಂದ್ರೆ ರೂರಲ್ ರೀಜನ್ ಬ್ಯಾಂಕ್. ಹೌದಾ, ನಮ್ಗೆ ಏನ್ ಗೊತ್ತಿರ್ಬೇಕು, ನಮ್ಮ ರೂರಲ್ ಲ್ಯಾಂಗ್ವೇಜ್ ಅಥವಾ ಲೋಕಲ್ ಲ್ಯಾಂಗ್ವೇಜ್ ನಮ್ಗೆ ಗೊತ್ತಿರ್ಬೇಕು. ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಮಾತ್ರ ನಾವೇನ್ ಮಾಡಕ್ ಸಾಧ್ಯ, ಈ ಎಕ್ಸಾಮ್ ನ ತಗೊಳಕ್ಕೆ ಸಾಧ್ಯ ಆಗಿರುತ್ತೆ. ವಿ ಶುಡ್ ಬಿ ಫ್ಲೂಯೆಂಟ್ ಇನ್ ಅವರ್ ಲೋಕಲ್ ಲ್ಯಾಂಗ್ವೇಜಸ್. ಅದಾದ್ಮೇಲೆ ಏಜ್ ಲಿಮಿಟ್ಸ್ ಇವಾಗಷ್ಟೇ ತಿಳ್ಕೊಂಡ್ವಿ, ಅಪ್ ಟು 21 years ಆರ್ ಅಬೌವ್ 21 ಅಲ್ವಾ. 18 to 28 years ವರೆಗೂ ನಾವೇನ್ ಮಾಡಬಹುದು, ಮಲ್ಟಿಪರ್ಪಸ್ ಅಂದ್ರೆ ಕ್ಲರಿಕಲ್ ಎಕ್ಸಾಮ್ಸ್ ನ ತಗೋಬಹುದು. ಅದೇ ರೀತಿ ಈ 3 ಸ್ಟೇಜ್ ಇರುತ್ತೆ. ಈಗ ಯಾರಿಗಾರು ಏಜ್ ರಿಲ್ಯಾಕ್ಸೇಷನ್ ಸಿಗತ್ತಾ, ಎಲ್ರಿಗೂ ಸೇಮ್ ಇರುತ್ತಾ ಅಂದ್ರೆ ಇಲ್ಲ, ಕೆಲವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದ್ ಯಾರ್ಯಾರು ಅಂತ ನೋಡೋಣ. ಫಸ್ಟ್ ಬಂದು SC/ST. ಹೌದು, SC/ST ಕ್ಯಾಟಗರಿ ಅವ್ರಿಗೆ ಏನಿರುತ್ತೆ, 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದಾದ್ಮೇಲೆ OBS ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಆದ್ರೆ
PWD ಪರ್ಸನ್ ವಿತ್ ಡಿಸೆಬಿಲಿಟಿ ಅವರಿಗೆ 10 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದಾದ್ಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಓನ್ಲಿ ಫಾರ್ ಕ್ಲರಿಕಲ್ ಎಕ್ಸಾಮ್ಗೆ ಏನಾಗಿರುತ್ತೆ ಅವರಿಗೆ +3 3 ವರ್ಷ ಅವರಿಗೆ ಏನ್ ಸಿಗುತ್ತೆ ಎಕ್ಸ್ಟೆನ್ಷನ್ ಸಿಗುತ್ತೆ. ಅವರು ಏಜ್ ಲಿಮಿಟ್ ಬಂದು 50 ವರ್ಷ ಆಗೋವರೆಗೂ ಅವ್ರು ಏನ್ ಮಾಡ್ಬೋದು ಈ ಎಕ್ಸಾಮ್ಸ್ ನ ತಗೋಬಹುದು. ಅದಾದ್ಮೇಲೆ ಇದು ಬಂದು ಯಾವ್ದಾಗಿರುತ್ತೆ PO ಎಕ್ಸಾಮ್ಸ್ ಅವ್ರಿಗೆ ಏನಾಗಿರುತ್ತೆ 5 ವರ್ಷ ಏಜ್ ಲಿಮಿಟ್ಸ್ ಇರುತ್ತೆ ಎಕ್ಸ್ ಸರ್ವಿಸ್ ಮೆನ್ಗಳಿಗೆ. ಅದಾದ್ಮೇಲೆ ವುಮೆನ್ ಕ್ಯಾಟಗರಿಲಿ ವಿಡೋಸ್, ಡಿವರ್ಸ್, ವುಮೆನ್ ವಿತ್ ಲೀಗಲಿ ಸಪರೇಟೆಡ್ ಇವ್ರಿಗೆಲ್ಲ ಏನಾಗಿರುತ್ತೆ ಏಜ್ ಎಕ್ಸ್ಪ್ಯಾನ್ಷನ್ಸ್ ಇರುತ್ತೆ ಅಥವಾ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದು ಯಾವುದಕ್ಕೆ ಓನ್ಲಿ ಫಾರ್ ಕ್ಲರಿಕಲ್ ಎಕ್ಸಾಮ್ಸ್. ಇದು PO ಎಕ್ಸಾಮ್ಸ್ ಇರಲ್ಲ, ಕ್ಲರಿಕಲ್ ಎಕ್ಸಾಮ್ಸ್ಗೆ ಮಾತ್ರ ಇರುತ್ತೆ. ಅದಾದ್ಮೇಲೆ ಎಷ್ಟು ಏಜ್ ಲಿಮಿಟ್ಸ್ ಇರುತ್ತೆ ಅಂದ್ರೆ 35 ಇಯರ್ಸ್ ವರೆಗೂ ಜನರಲ್ ಕ್ಯಾಟಗರಿ ಅವರಿಗೆ 35 ಇಯರ್ಸ್ ವರೆಗೂ ಇರುತ್ತೆ. ಅದಾದ್ಮೇಲೆ OBC ಅವರಿಗೆ 38 ಇಯರ್ಸ್, ಅದಾದ್ಮೇಲೆ 40 ಇಯರ್ಸ್ ಬಂದು SC ST ಕ್ಯಾಂಡಿಡೇಟ್ಸ್ಗೆ ಆಗಿರುತ್ತೆ. ಅದಾದ್ಮೇಲೆ ಪರ್ಸನ್ ಎಫೆಕ್ಟೆಡ್ ವಿತ್ 1984 ರೈಟ್ಸ್ ಬಂದು 5 ಇಯರ್ಸ್ ರಿಲ್ಯಾಕ್ಸೇಷನ್ ಅವರಿಗೆ ಸಿಗುತ್ತೆ. ಓಕೆನಾ, ಇದಿಷ್ಟು ಏಜ್ ರಿಲ್ಯಾಕ್ಸೇಷನ್ ವಿತ್ ಕ್ಯಾಟಗರೀಸ್ ಆಗಿತ್ತು. ಈಗ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋಣ. ಯಾವ ಎಕ್ಸಾಮ್ ತಗೊಳಕ್ಕೆ ನಮಗೆ ಯಾವ ಎಜುಕೇಶನ್ ಮುಗ್ದಿರ್ಬೇಕು ಅಂತ. ಈಗ ಫಸ್ಟ್ ಕ್ಲರಿಕಲ್ ಎಕ್ಸಾಮ್ ತಗೊಳ್ಳೋದಾದ್ರೆ ನಮಗೆ ಯಾವ್ದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರ್ಲೇಬೇಕು. ಹೌದಾ, ನಾವು ಗ್ರಾಜುಯೇಟ್ ಆಗಿದ್ರೆ ಮಾತ್ರ ನಾವು ಈ ಎಕ್ಸಾಮ್ ನ ತಗೊಳಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ಫೈನಲ್ ಇಯರ್ ಅಲ್ಲಿ ಇರ್ಬೇಕು. ಹೌದಲ್ವಾ, ನಮ್ಮ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಯಾವಾಗ 2024 ಅಷ್ಟರಲ್ಲಿ ನಮ್ಮ ಎಕ್ಸಾಮ್ಸ್ ಮುಗ್ದು ನಮ್ಮ ಕೈಲಿ ಮಾರ್ಕ್ಸ್ ಕಾರ್ಡ್ ಬರೋ ತರ ಇರಬೇಕು. ಅವ್ರು ಮಾತ್ರ ಈ ಎಕ್ಸಾಮ್ಸ್ ನ ತಗೋಬಹುದು. ಒಂದು ಗ್ರಾಜುಯೇಟೆಡ್ ಆರ್ ಫೈನಲ್ ಇಯರ್ ಆಫ್ ಗ್ರಾಜುಯೇಷನ್ಸ್ ಇವರಿಬ್ರು ಈ ಎಕ್ಸಾಮ್ಸ್ ನ ತಗೋಬಹುದು. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, ಈ ಗ್ರಾಜುಯೇಷನ್ ನಾವು ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಹೌದು ಗೌರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ ಮಾಡೋ ಯೂನಿವರ್ಸಿಟಿಗಳಲ್ಲಿ ನಾವೇನ್ ಮಾಡಿರ್ಬೇಕು ಈ ಡಿಗ್ರಿನ ನಾವು ಹೊಂದಿರಬೇಕು. ಅದಾದ್ಮೇಲೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ, ನಮ್ಮ ರೀಜನಲ್ ಅಥವಾ ಲೋಕಲ್ ಲ್ಯಾಂಗ್ವೇಜ್ ನಮಗೆ ಗೊತ್ತಿರಬೇಕು. ಅದಾದ್ಮೇಲೆ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಇರಬೇಕು, ಬೇಸಿಕ್ ನಾಲೆಡ್ಜ್ ಆಫ್ ಕಂಪ್ಯೂಟರ್. ಇದು ಯಾವುದಕ್ಕೆ ಕ್ಲರಿಕಲ್ ಎಕ್ಸಾಮ್ಗೆ. ಈಗ PO ಎಕ್ಸಾಮ್ ನೋಡೋಣ. ಸ್ಕೇಲ್ 1 ಎಕ್ಸಾಮ್ಗೆ ಏನ್ ಕ್ರೈಟೀರಿಯಾಸ್ ಇರುತ್ತೆ ಅಂತ. ಒಂದು ಬ್ಯಾಚುಲರ್ ಡಿಗ್ರಿ ಆಗಿರ್ಲೇಬೇಕು ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಅದಾದ್ಮೇಲೆ ಈ ಕ್ಯಾಂಡಿಡೇಟ್ ಸ್ಪೆಸಿಫಿಕ್ ಆಗಿ ಏನಾದ್ರು ಡಿಪ್ಲೊಮೊ, ITI ಇದೆಲ್ಲ ಮಾಡಿದ್ರೆ ಇದು ಯಾವ ಬ್ರಾಂಚಸ್ ಅಲ್ಲಿ ಮಾಡಿರ್ಬೇಕು ಅಂತ ಇಲ್ಲಿದೆ ನೋಡಿ. ಅಗ್ರಿಕಲ್ಚರ್, ಹಾರಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಎಕನಾಮಿಕ್ ಆರ್ ಅಕೌಂಟ್ಸ್. ಈ ತರ ಟಾಪಿಕ್ಸ್ ಅಲ್ಲಿ ಅವ್ರು ಏನಾಗಿರ್ಬೇಕು ಅವ್ರ ಕೋರ್ಸ್ ಇನ್ಕ್ಲೂಡ್ ಆಗಿರ್ಬೇಕು. ಅವಾಗ ಮಾತ್ರ ಡಿಪ್ಲೊಮೊ ಆಗ್ಲಿ ITI ನ ಕನ್ಸಿಡರ್ ಮಾಡ್ತಾರೆ. ಇಲ್ಲ ಅಂದ್ರೆ ಅವ್ರು ಏನ್ ಕನ್ಸಿಡರ್ ಮಾಡ್ತಾರೆ ಬ್ಯಾಚುಲರ್ ಆಫ್ ಡಿಗ್ರಿ ಅಂದ್ರೆ BSc, BCom, BA ಈ ತರ ಡಿಗ್ರಿಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇದನ್ನ ಹೊರತುಪಡಿಸಿ ಡಿಪ್ಲೊಮೊ, ITI ನ ತಗೋಬೇಕು ಅಂದ್ರೆ ಅವ್ರ ಕೋರ್ಸ್ ಅಲ್ಲಿ ಇದಿಷ್ಟು ಟಾಪಿಕ್ಗಳು ಇನ್ಕ್ಲೂಡ್ ಆಗಿರ್ಬೇಕಾಗಿರುತ್ತೆ. ಇದರಲ್ಲೂ ಕೂಡ ಸೇಮ್ ಕ್ರೈಟೀರಿಯಾ, ಪ್ರೊಫಿಷಿಯನ್ಸಿ ಇರಬೇಕು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ, ಅದಾದ್ಮೇಲೆ ಕಂಪ್ಯೂಟರ್ ಅಲ್ಲಿ ಬೇಸಿಕ್ ನಾಲೆಡ್ಜ್ ನ ಹೊಂದಿರಬೇಕು. ಇದಿಷ್ಟು ನಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರುತ್ತೆ RRB ಎಕ್ಸಾಮ್ಸ್ಗೆ. ಓಕೆನಾ, ಅದಾದ್ಮೇಲೆ ನಾವು ಅಪ್ಲೈ ಮಾಡಕ್ಕೆ ಏನೇನ್ ಡಾಕ್ಯುಮೆಂಟ್ ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಅಂತ. ಒಂದು ನಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಇದು ಹಾರ್ಡ್ ಕಾಪಿ ಅಲ್ಲ, ನಮ್ಮ ಹತ್ರ ಸಾಫ್ಟ್ ಕಾಪಿ ಕೂಡ ಇರಬೇಕು. ಇದ್ರ ಸೈಜ್ ಇಲ್ಲಿದೆ. ಅದಾದ್ಮೇಲೆ ಡೈಮೆನ್ಷನ್ ಕೂಡ ನಾವು ಏನ್ ಮಾಡ್ಬೇಕು ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವು ಈ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೋಬೇಕು. ಸೈಜ್ ಬಂದು 20 to 50 KB ಅಷ್ಟು ಇರಬೇಕು ನಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋದು ಸಾಫ್ಟ್ ಕಾಪಿ. ಅದಾದ್ಮೇಲೆ ಸಿಗ್ನೇಚರ್, ಹೌದು ನಮ್ಮ ಹ್ಯಾಂಡ್ ಸಿಗ್ನೇಚರ್, ಒಂದು ಸಿಗ್ನೇಚರ್ ಹಾಕಿ ಅದ್ರ ಫೋಟೋನ ನಾವೇನ್ ಮಾಡಿರ್ಬೇಕು ಸಾಫ್ಟ್ ಕಾಪಿಯಲ್ಲಿ ಇಟ್ಕೊಂಡಿರ್ಬೇಕು. ಅದ್ರ ಸೈಜ್ ಬಂದು 10 to 20 KB ಇರಬಹುದು. ಅದಾದ್ಮೇಲೆ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ನಮ್ಮ ಎಡಗೈನ ಥಂಬ್ ಇಂಪ್ರೆಷನ್ ಕೂಡ ನಮ್ಮ ಹತ್ರ ಸಾಫ್ಟ್ ಕಾಪಿ ಇರಬೇಕು. ಅದಾದ್ಮೇಲೆ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಕೂಡ ನನ್ಗೆ ಏನ್ ಬೇಕಾಗಿರುತ್ತೆ ಸಾಫ್ಟ್ ಕಾಪಿಯ ಅವಶ್ಯಕತೆ ಇರುತ್ತೆ. ಇದಿಷ್ಟು. ಅದಾದ್ಮೇಲೆ ಏನಾಗಿರ್ಬೇಕು ಅಪ್ಲಿಕೇಶನ್ ಫೀಸ್, ಹೌದಲ್ವಾ. ಯಾರ್ಯಾರಿಗೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ ಅಂತ ನೋಡೋದಾದ್ರೆ ನಾವು ಕ್ಲರಿಕಲ್ ಎಕ್ಸಾಮ್ಗೆ ಅಥವಾ ಯಾವುದಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಅಪ್ಲೈ ಮಾಡಕ್ಕೆ ನಾವು ಫಸ್ಟ್ 175 ರೂಪೀಸ್ನ ಪೇ ಮಾಡಬೇಕು. ಯಾರ್ಯಾರು SC ST PWBD ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ ಇವ್ರಿಗೆಲ್ಲ ಏನಾಗಿರುತ್ತೆ 175 ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಅದಾದ್ಮೇಲೆ 850 ಯಾರಿಗಾಗಿರುತ್ತೆ ಉಳಿದಿದೆಯಲ್ಲ ಜನರಲ್ ಕ್ಯಾಟಗರಿಲಿ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ 850 ರೂಪೀಸ್ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ ಫಾರ್ ಕ್ಲರಿಕಲ್ ಎಕ್ಸಾಮ್. ಫಾರ್ ಸ್ಕೇಲ್ 1, ಸ್ಕೇಲ್ 2 ಅಂಡ್ ಸ್ಕೇಲ್ 3 ಎಕ್ಸಾಮ್ಸ್ಗೆ ಏನಾಗಿರುತ್ತೆ ಫೀಸ್ ಸ್ಟ್ರಕ್ಚರ್ ಸೇಮೇ ಇರುತ್ತೆ. ಅಪ್ಲಿಕೇಶನ್ ಫೀಸ್ 175 ಫಾರ್ SC ST PWBD, ಅದಾದ್ಮೇಲೆ 850 ರೂಪೀಸ್ ಫಾರ್ ಆಲ್ ಅದರ್ ಜನರಲ್ ಕ್ಯಾಟಗರೀಸ್.
ಓಕೆನಾ. ಇದ್ರ ಓವರ್ ವ್ಯೂ ನೋಡಿದ್ರು ಸೇಮ್ ಇದೇ ತರ ಇರುತ್ತೆ. ಕ್ಯಾಟಗರಿ ವೈಸ್ SC ST PWBD ಅವ್ರಿಗೆ ಮಾತ್ರ 175 ಇರುತ್ತೆ. ಅದಾದ್ಮೇಲೆ ಮಿಕ್ಕಿದ ಎಲ್ಲಾ ಕ್ಯಾಂಡಿಡೇಟ್ಸ್ಗೆ ಏನಾಗಿರುತ್ತೆ 850 rupees ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಈಗ ಅಪ್ಲಿಕೇಶನ್ ಹೇಗೆ ಹಾಕೋದು, ಅದಕ್ಕೆ ಎಲಿಜಿಬಲ್ ಇದೀವಾ ಇಲ್ವಾ ಅಂತ ತಿಳ್ಕೊಂಡ್ವಿ. ಅಪ್ಲಿಕೇಶನ್ ಹಾಕಾದ್ಮೇಲೆ ಎಕ್ಸಾಮ್ ಪ್ರಿಪರೇಷನ್ ನಡೆಸಬೇಕಲ್ವಾ, ಆ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅಂತ ಇವಾಗ ನೋಡೋಣ. ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಫಸ್ಟ್ ನಾವು ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಎಕ್ಸಾಮ್ಸ್ ಬರುತ್ತೆ ಅಂತ ನೋಡೋದಾದ್ರೆ, ನಮ್ಮ ಕರ್ನಾಟಕದಲ್ಲಿ ನಾವು ಇಂಗ್ಲಿಷ್, ಹಿಂದಿ, ಕನ್ನಡ ಹಾಗೂ ಕೊಂಕಣಿ ಈ 4 ಭಾಷೆಗಳಲ್ಲಿ ನಾವೇನ್ ಮಾಡ್ಬೋದು ಎಕ್ಸಾಮ್ಸ್ ನ ತಗೋಬಹುದು. ಓಕೆನಾ. ಈ 4 ಭಾಷೆಗಳಲ್ಲಿ ನಾವೇನ್ ಮಾಡ್ಬೋದು ಈ RRB ಎಕ್ಸಾಮ್ಸ್ ನ ತಗೋಬಹುದು, ಸ್ಪೆಸಿಫಿಕ್ ಆಗಿ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ. ಅದಾದ್ಮೇಲೆ ನೆಕ್ಸ್ಟ್ ಈಗ ಫಸ್ಟ್ ಪ್ರಿಲಿಮ್ಸ್ ಲೆವೆಲ್ ಬರೋದಾದ್ರೆ, ಕ್ಲರಿಕಲ್ ಎಕ್ಸಾಮ್ ಪ್ರಿಲಿಮ್ಸ್ ಪೇಪರ್ ಯಾವ ರೀತಿ ಇರುತ್ತೆ ಅಂದ್ರೆ ರೀಸನಿಂಗ್ ಹಾಗೂ ನ್ಯೂಮರಿಕಲ್ ಎಬಿಲಿಟಿ, ಹಂಗಂದ್ರೆ ಆಪ್ಟಿಟ್ಯೂಡ್. ರೀಸನಿಂಗ್ ಹಾಗೂ ಆಪ್ಟಿಟ್ಯೂಡ್ ನಮ್ಗೆ ಏನಾಗಿರುತ್ತೆ, ನಂಬರ್ಸ್ ಆಫ್ ಕ್ವಶನ್ ಬಂದು ಸೇಮ್ ಇರುತ್ತೆ. 40 ಕ್ವಶನ್ಸ್, ಹಾಗೆ ಮಾರ್ಕ್ಸ್ ಕೂಡ ಸೇಮ್ 40 ಮಾರ್ಕ್ಸ್. 40 ಕ್ವಶನ್ಸ್ 40 ಮಾರ್ಕ್ಸ್, ಟೋಟಲ್ 80 ಕ್ವಶನ್ಸ್ 80 ಮಾರ್ಕ್ಸ್ ಆನ್ ದ ಪ್ರಿಲಿಮ್ಸ್ ಪೇಪರ್. ಪ್ರಿಲಿಮ್ಸ್ ಪೇಪರ್ ಅಲ್ಲಿ ನಮ್ಗೆ ಏನಾಗಿರುತ್ತೆ 80 ಕ್ವಶನ್ಸ್ ಆಗಿರುತ್ತೆ. ಇದರಲ್ಲಿ 40 ಕ್ವಶನ್ಸ್ ಬಂದು ರೀಸನಿಂಗ್, ಇನ್ನು 40 ಕ್ವಶನ್ ಬಂದು ನ್ಯೂಮರಿಕಲ್ ಎಬಿಲಿಟಿ ಅಂದ್ರೆ ಆಪ್ಟಿಟ್ಯೂಡ್ ಆಗಿರುತ್ತೆ. ಈ ಎಕ್ಸಾಮ್ ಡ್ಯೂರೇಷನ್, ಈ ಎಕ್ಸಾಮ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ 45 ನಿಮಿಷ ನಿಮ್ಗೆ ಈ ಎಕ್ಸಾಮ್ ನ ಟೈಮ್ ಆಗಿರುತ್ತೆ. ಇದು ಪ್ರಿಲಿಮ್ಸ್ಗೆ. ಇವಾಗ ಮೇನ್ಸ್ ನೋಡೋಣ. ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಇದರಲ್ಲಿ ಇನ್ನೂ 3 ಸೆಕ್ಷನ್ಗಳು ಎಕ್ಸ್ಟ್ರಾ ಆಡ್ ಆಗಿದೆ. ಅದ್ಯಾವುದು, ಒಂದು ಜನರಲ್ ಅವೇರ್ನೆಸ್ ಆರ್ GK, ಇನ್ನೊಂದು ಲ್ಯಾಂಗ್ವೇಜಸ್ ಇಂಗ್ಲಿಷ್ ಆರ್ ಹಿಂದಿ ಲ್ಯಾಂಗ್ವೇಜ್ ಪೇಪರ್, ಅದಾದ್ಮೇಲೆ ಕಂಪ್ಯೂಟರ್ ನಾಲೆಡ್ಜ್. ಈ 3 ಎಕ್ಸ್ಟ್ರಾ ಸೆಕ್ಷನ್ಗಳು ನಮಗೆ ಆಡ್ ಆಗುತ್ತೆ ಮೇನ್ಸ್ ಪೇಪರ್ ಅಲ್ಲಿ. ಅದಾದ್ಮೇಲೆ ಮೇನ್ಸ್ ನಾವು ಟೋಟಲ್ ಮಾರ್ಕ್ಸ್ ಬರೆಯೋದು 200 ಮಾರ್ಕ್ಸ್ ವಿತ್ 200 ಕ್ವಶನ್ಸ್. ಓಕೆನಾ. 200 ಮಾರ್ಕ್ಸ್ ಇರುತ್ತೆ, 200 ಕ್ವಶನ್ಸ್. ಆದ್ರೆ ಪ್ರತಿಯೊಂದಕ್ಕೂ ಸೇಮ್ ಮಾರ್ಕ್ಸ್ ಇರುತ್ತಾ, ಇಲ್ಲ. ಈಗ ರೀಸನಿಂಗ್ ನೋಡೋದಾದ್ರೆ 40 ಕ್ವಶನ್ 50 ಮಾರ್ಕ್ಸ್ ಆಗಿರುತ್ತೆ. ಅದಾದ್ಮೇಲೆ ಜನರಲ್ ಅವೇರ್ನೆಸ್ GK ಕ್ವಶನ್ 40 ಕ್ವಶನ್ ಫಾರ್ 40 ಮಾರ್ಕ್ಸ್, ಹೌದಲ್ವಾ. 40 ಕ್ವಶನ್ 40 ಮಾರ್ಕ್. ಅದಾದ್ಮೇಲೆ ನ್ಯೂಮರಿಕಲ್ ಎಬಿಲಿಟಿ ಬಂದು 40 ಕ್ವಶನ್ಸ್ 50 ಮಾರ್ಕ್ಸ್. ಇಲ್ಲಿ ಎರಡೂನು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಬಂದು 40 ಕ್ವಶನ್ಸ್ 40 ಮಾರ್ಕ್ಸ್. ಆದ್ರೆ ಕಂಪ್ಯೂಟರ್ ನಾಲೆಜ್ ಏನಾಗಿದೆ 40 ಕ್ವಶನ್ ಆದ್ರೆ 20 ಮಾರ್ಕ್ಸ್ ನ ಹೊಂದಿದೆ. ಈ ಎಕ್ಸಾಮ್ ನ ಡ್ಯೂರೇಷನ್ ಬಂದು ನಿಮ್ಗೆ 2 hours ಆಗಿರುತ್ತೆ. ಮೇನ್ಸ್ ಎಕ್ಸಾಮ್ ನಿಮ್ಗೆ 2 hour ಎಕ್ಸಾಮಿನೇಷನ್, ಅದಾದ್ಮೇಲೆ ಪ್ರಿಲಿಮ್ಸ್ ಎಕ್ಸಾಮ್ ನಿಮ್ಗೆ 45 minutes ಎಕ್ಸಾಮಿನೇಷನ್ ಆಗಿರುತ್ತೆ. ಈ ಎಕ್ಸಾಮ್ಗೆ RRB ಕ್ಲರಿಕಲ್ ಆರ್ RRB ಅಸಿಸ್ಟೆಂಟ್ ಎಕ್ಸಾಮ್ಗೆ ನಿಮ್ಗೆ ಏನಿರಲ್ಲ, ಇಂಟರ್ವ್ಯೂ ಇರಲ್ಲ. ದೇರ್ ಇಸ್ ನೋ ಇಂಟರ್ವ್ಯೂ. ಬರೀ ನಿಮ್ಗೆ 2 steps ಆಫ್ ಆರ್ 2 stage ಆಫ್ ಎಕ್ಸಾಮ್ಸ್ ಇರುತ್ತೆ, ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಮಾತ್ರ. ಯಾವುದಕ್ಕೆ, ಅಸಿಸ್ಟೆಂಟ್ RRB ಅಸಿಸ್ಟೆಂಟ್ಗೆ. ಈಗ RRB ಸ್ಕೇಲ್ 1 ಆರ್ RRB PO ಈ ಎಕ್ಸಾಮ್ಸ್ಗೆ ಏನಿರುತ್ತೆ ಅಂತ ನೋಡೋಣ. ಇದ್ರಲ್ಲಿ ಏನಿರುತ್ತೆ, ಪ್ಯಾಟ್ರನ್ ಅಂತೂ ಸೇಮ್. ಪ್ರಿಲಿಮ್ಸ್ ಮೇನ್ಸ್ಗೆ ಪ್ಯಾಟ್ರನ್ ಅಥವಾ ಸಿಲೆಬಸ್ ಸೇಮ್ ಇರುತ್ತೆ. ಆದ್ರೆ ಇದರಲ್ಲಿ ಇಂಟರ್ವ್ಯೂ ಪ್ರೋಸೆಸ್ ಒಂದು ಎಕ್ಸ್ಟ್ರಾ ಇರುತ್ತೆ. ಓಕೆನಾ. ಈಗ ಪ್ರಿಲಿಮ್ಸ್ ಪ್ಯಾಟರ್ನ್ ನೋಡಿದ್ರೆ ಸೇಮ್ ಇದೆ. ರೀಸನಿಂಗ್ ಇದೆ, ಆಪ್ಟಿಟ್ಯೂಡ್ ಇದೆ, ಸೇಮ್ 40 ಕ್ವಶನ್ 40 ಮಾರ್ಕ್ಸ್, ಟೋಟಲ್ 80 ಕ್ವಶನ್ಸ್ 80 ಮಾರ್ಕ್ಸ್ ಆಗಿರುತ್ತೆ. ಸೇಮ್ ಡ್ಯೂರೇಷನ್ 45 minutes. ಸೊ ಇಲ್ಲಿ ತಿಳ್ಕೊಬಹುದು ನೀವು ಅಸಿಸ್ಟೆಂಟ್ಗೂ ಮತ್ತೆ ಇಲ್ಲಿ ಸ್ಕೇಲ್ 1 ಆಫೀಸರ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಇಂಟರ್ವ್ಯೂ ಪ್ರೋಸೆಸ್ ಒಂದೇ ಡಿಫ್ರೆನ್ಸ್. ಸಿಲೆಬಸ್ ಎಲ್ಲ ಸೇಮೇ ಇರುತ್ತೆ. ನೀವು ಮೇನ್ ಸಿಲೆಬಸ್ ಕೂಡ ಅಬ್ಸರ್ವ್ ಮಾಡಬಹುದು. ಮೇನ್ ಸಿಲೆಬಸ್ ಅಲ್ಲಿ ಕೂಡ ನಿಮ್ಗೆ ಏನಿದೆ, ಜನರಲ್ ಅವೇರ್ನೆಸ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ನಾಲೆಜ್ ವಿತ್ ಸೇಮ್ ನಂಬರ್ ಆಫ್ ಕ್ವಶನ್ಸ್ ಅಂಡ್ ಸೇಮ್ ಮಾರ್ಕ್ಸ್. ಈ ಎಕ್ಸಾಮ್ ಕೂಡ ನಿಮ್ಗೆ ಏನಾಗಿರುತ್ತೆ 2 hours ಗೆನೆ ಇರುತ್ತೆ. ಅದ್ರಲ್ಲಿ ಎಕ್ಸ್ಟ್ರಾ ಏನಂದ್ರೆ ಇಂಟರ್ವ್ಯೂ ಒಂದು ಇರುತ್ತೆ. ಓಕೆನಾ. ಇಂಟರ್ವ್ಯೂ ಒಂದಿರೋದು ನಾವೇನಂತ ಕನ್ಸಿಡರ್ ಮಾಡ್ತೀವಿ, PO ಎಕ್ಸಾಮ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದ್ರ ಓವರ್ ವ್ಯೂ ನೋಡಿದ್ರೆ ಈ ರೀತಿ ಇರುತ್ತೆ. ಏನಿರುತ್ತೆ, ಮಲ್ಟಿಪರ್ಪಸ್ ಅಂದ್ರೆ ಅಸಿಸ್ಟೆಂಟ್ ಆಫೀಸರ್ಗೆ ಏನಾಗಿರುತ್ತೆ, ಮಾರ್ಕ್ಸ್ ನ ಎಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಫೈನಲ್ ಲಿಸ್ಟ್, ಹೌದಲ್ವಾ. ಮೇನ್ಸ್ ಪ್ರಿಲಿಮ್ಸ್ ಎರಡೂ ಬರ್ದಿರ್ತೀವಿ, ಅದ್ರ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡಿ ನಮಗೆ ಜಾಬ್ ಅಲೋಕೇಟ್ ಆಗುತ್ತೆ. ಆದ್ರೆ ಇಲ್ಲಿ ಸ್ಕೇಲ್ 1 ಆಫೀಸರ್ ಅಲ್ಲಿ ಏನಾಗಿರುತ್ತೆ, ಇಂಟರ್ವ್ಯೂ ಅಂಡ್ ಫೈನಲ್ ಮೆರಿಟ್ ಲಿಸ್ಟ್ ಎರಡನ್ನೂ ಕೂಡ ಕನ್ಸಿಡರ್ ಮಾಡಿ ಅದಾದ್ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಸ್ಕೇಲ್ 2 ಸ್ಕೇಲ್ 3 ಅಲ್ಲಿ ಏನಿರುತ್ತೆ, ಇದರಲ್ಲೂ ಕೂಡ ಇಂಟರ್ವ್ಯೂ ಹಾಗೆ ಮೆರಿಟ್ ಲಿಸ್ಟ್ ಗಳು ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲೂ ಕೂಡ ಏನಿರುತ್ತೆ, ಇಂಟರ್ವ್ಯೂ ಇರುತ್ತೆ. ಈಗ ನಾವೇನ್ ಮಾಡಿದ್ವಿ, ಎಕ್ಸಾಮ್ ಪ್ಯಾಟರ್ನ್ ನ ತಿಳ್ಕೊಂಡ್ವಿ. ಇವಾಗ ಕಟ್ ಆಫ್ ತಿಳ್ಕೊಳ್ಳೋಣ. ಕಟ್ ಆಫ್ ಬಂದು 2023 ಅಲ್ಲ 2022. ಹೌದು, ಇದು ಹಿಂದಿನ ವರ್ಷದ ಕಟ್ ಆಫ್. ಈ ವರ್ಷ ಎಷ್ಟು ಕಟ್ ಆಫ್ ಇತ್ತು ಅಂತ ನಾವು ನೋಡಿದ್ರೆ ಮುಂದಿನ ವರ್ಷ ಎಷ್ಟು ಕಟ್ ಆಫ್ ಬರ್ಬೋದು ಅಂತ ಗೆಸ್ ಮಾಡ್ಬೋದು ಅಷ್ಟೇ. ಮುಂದಿನ ವರ್ಷ ಕೂಡ ಇಷ್ಟೇ ಕಟ್ ಆಫ್ ಬರುತ್ತೆ ಅಂತ ಇಲ್ಲ. ಕಟ್ ಆಫ್ ನ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ 67.25 ಇದೆ. ಯಾವ ಎಕ್ಸಾಮ್ಗೆ, ಕ್ಲರಿಕಲ್ ಪ್ರಿಲಿಮ್ಸ್ ಎಕ್ಸಾಮ್ಗೆ. ಎಷ್ಟು ಮಾರ್ಕ್ಸ್ ಬರೀತೀವಿ ನಾವು ಎಕ್ಸಾಮ್ನ, ಔಟ್ ಆಫ್ 80 ಮಾರ್ಕ್ಸ್. ಔಟ್ ಆಫ್ 80 ಕಟ್ ಆಫ್ ಬಂದು 67.25 ಇದೆ. ಅಂದ್ರೆ ನೀವು ಈಗಲೇ ಆಲೋಚನೆ ಮಾಡ್ಬೋದು ನಿಮಗೆ ಕಾಂಪಿಟೇಷನ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ. 67.25 ನನಗೆ
ಪ್ರಿಲಿಮ್ಸ್ ಲೆವೆಲ್ ಅಲ್ಲಿ ಕ್ಲರಿಕಲ್ ಎಕ್ಸಾಮ್ಗೆ ನನಗೆ ಕಟ್ ಆಫ್ ಇದೆ. ಈಗ ಪ್ರಿಲಿಮ್ಸ್ ಫಾರ್ ಪಿಒ ಪ್ರಿಲಿಮ್ಸ್ ಅಲ್ಲಿ ಕಟ್ ಆಫ್ ಏನ್ ಬಂದಿತ್ತು ಅಂತ ನೋಡೋಣ. ಪಿಒ ಪ್ರಿಲಿಮ್ಸ್ ಅಂದ್ರೆ ಕರ್ನಾಟಕದಲ್ಲಿ ನೋಡೋದಾದ್ರೆ 36 ಕಟ್ ಆಫ್ ಬಂದಿದೆ. ಔಟ್ ಆಫ್ 80 36 ಕಟ್ ಆಫ್ ಫಾರ್ ಪಿಒ ಎಕ್ಸಾಮ್ಗೆ ನನಗೆ 36 ಮಾರ್ಕ್ಸ್ ಕಟ್ ಆಫ್ ಬಂದಿದೆ. ನೆಕ್ಸ್ಟ್ ಇವಾಗ ಎಕ್ಸಾಮಿನೇಷನ್ ಸೆಂಟರ್ಗಳು ಎಲ್ಲಿದೆ ಅಂತ ಸ್ಪೆಸಿಫಿಕ್ ಆಗಿ ಕರ್ನಾಟಕದಲ್ಲೇ ನೋಡೋದಾದ್ರೆ ಪ್ರಿಲಿಮಿನರಿ ಎಕ್ಸಾಮ್ಸ್ ಆರ್ ಪ್ರೈಮರಿ ಎಕ್ಸಾಮ್ಸ್ ನಿಮ್ಗೆ ಎಲ್ಲಿ ಸಿಗುತ್ತೆ? ಬ್ಯಾಂಗ್ಳೂರ್, ಬೆಳಗಾವಿ, ಬೀದರ್, ದಾವಣಗೆರೆ, ಧಾರವಾಡ, ಕಲಬುರ್ಗಿ, ಹುಬ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಹಾಗೂ ಉಡುಪಿ. ಇದಿಷ್ಟು ಸೆಂಟರ್ಗಳು ನಿಮ್ಗೆ ಏನಾಗಿರುತ್ತೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಬರೆಯೋಕ್ಕೆ ಈ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಮಾತ್ರ ಲಭ್ಯ ಇರುತ್ತೆ. ಅದಾದ್ಮೇಲೆ ಮೇನ್ಸ್ ಎಕ್ಸಾಮ್ ನೋಡೋಣ. ಮೇನ್ಸ್ ಎಕ್ಸಾಮ್ ಸೆಂಟರ್ಗಳು ಎಲ್ಲಿದೆ? ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರ್ಗಿ, ಹುಬ್ಳಿ, ಮೈಸೂರು, ಶಿವಮೊಗ್ಗ ಹಾಗೂ ಉಡುಪಿ. ಇದಿಷ್ಟು ಏನಾಗಿರುತ್ತೆ ಮೇನ್ಸ್ ಎಕ್ಸಾಮ್ನ ಸೆಂಟರ್ಗಳು ಆಗಿರುತ್ತೆ. ಅದಾದ್ಮೇಲೆ ಈಗ ಲಾಸ್ಟ್ ಅಲ್ಲಿ ಏನ್ ಮಾಡೋಣ, ನಾವು ಸ್ಯಾಲ್ರಿ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ಯಾವ ಆಫೀಸರ್ಗೆ ಎಷ್ಟು ಸ್ಯಾಲ್ರೀಸ್ ಬರುತ್ತೆ ಅಂತ. ಸ್ಕೇಲ್ 1 ಆಫೀಸರ್ಗೆ 29 to 33 ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಸ್ಕೇಲ್ 2 ಆಫೀಸರ್ 33 to 39. ಅದಾದ್ಮೇಲೆ ಸ್ಕೇಲ್ 3 ಅವರು 38 to 44. ಹಾಗೆ ಅಸಿಸ್ಟೆಂಟ್ ಅಂದ್ರೆ ಕ್ಲರ್ಕ್ ಎಕ್ಸಾಮ್ ಅವರು 15 to 20 ಅವ್ರು ಏನ್ ಮಾಡಬಹುದು ಮಂತ್ಲಿ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ, ಇದಿಷ್ಟು ಏನಾಗಿತ್ತು RRB ನೋಟಿಫಿಕೇಶನ್ ಆಗಿತ್ತು. ಈಗ RRB ನೋಟಿಫಿಕೇಶನ್ ತಿಳ್ಕೊಂಡ್ವಿ. ಈ RRB ಎಕ್ಸಾಮ್ ಪ್ರಿಪರೇಷನ್ ನಡೆಸಬೇಕಲ್ವಾ? ಈ RRB ಎಕ್ಸಾಮ್ ಪ್ರಿಪರೇಷನ್ ನಡೆಸಕ್ಕೆ ನಮ್ಮ ಲರ್ನ್ ಆನ್ಲೈನ್ ನಿಮಗೆ ಹೆಲ್ಪ್ ಮಾಡುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ? ಫ್ರೀ ಆಗಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಕೋಚಿಂಗ್ ಸಿಗುತ್ತೆ. ಹೌದು, ಫ್ರೀ ಆಗಿ ಬ್ಯಾಂಕಿಂಗ್ ಎಕ್ಸಾಮ್ ಕೋಚಿಂಗ್. ಅದು ಡೈಲಿ ನಿಮ್ಗೆ ಎಷ್ಟು ಕ್ಲಾಸಸ್ ಇರುತ್ತೆ? 6 ಕ್ಲಾಸಸ್ಗಳು ಲಭ್ಯ ಇರುತ್ತೆ. ಬೆಳಗ್ಗೆ 8 ಗಂಟೆಗೆ ನಾನು ನಿಮ್ಗೆ ಕ್ಲಾಸ್ ತಗೋತೀನಿ ಪ್ರತಿದಿನ. ಮಂಡೇ ಟು ಫ್ರೈಡೆ ಈ ಕ್ಲಾಸಸ್ ಇರುತ್ತೆ. ಓಕೆನಾ, ಮಂಡೇ ಟು ಫ್ರೈಡೆ ಸೇಮ್ ಟೈಮ್ ಟೇಬಲ್ 8 ಗಂಟೆಗೆ ನನ್ನ ಕ್ಲಾಸ್ ಇರುತ್ತೆ. ನಾನು ಏನ್ ಮಾಡ್ತೀನಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಎಲ್ಲ ಸಾಲ್ವ್ ಮಾಡ್ತೀನಿ. ಅದು ರೀಸನಿಂಗ್ ಪಾರ್ಟ್ಸ್ ನ ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ಬೆಳಗ್ಗೆ 9:30ಗೆ ನಿಮ್ಗೆ ಅಭಿಲಾಷ್ ಸರ್ ಕ್ಲಾಸ್ ಇರುತ್ತೆ. ಇದರಲ್ಲಿ ಇವರು ಆಪ್ಟಿಟ್ಯೂಡ್ ಕಾನ್ಸೆಪ್ಟ್ ವೈಸ್ ನಿಮ್ಗೆ ಕ್ಲಾಸಸ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಮಧ್ಯಾಹ್ನ 12 ಗಂಟೆಗೆ ನಿಮ್ಗೆ ವಿನಾಯಕ ಡಿಪುಡಿ ಸರ್ ಕ್ಲಾಸ್ ಇರುತ್ತೆ. ಇದರಲ್ಲಿ ಅವರು GK, ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್ ಇದೆಲ್ಲ ಟಾಪಿಕ್ ನ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಮಧ್ಯಾಹ್ನ 2 ಗಂಟೆಗೆ ನಿಮ್ಗೆ ಕನಕರಾಜ್ ಸರ್ ಕ್ಲಾಸ್ ಇರುತ್ತೆ. ಇದರಲ್ಲಿ ಅವರು ಪವರ್ ಸೆಟ್ ಅಂದ್ರೆ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಪಕ್ಕಾ ಕ್ವಶನ್ಸ್ ಗಳು ಇರುತ್ತೆ. ಈ 5 ಕ್ವಶನ್ ಅಥವಾ 5 ಟಾಪಿಕ್ ಪಕ್ಕಾ ಟಾಪಿಕ್ಸ್ ಇರುತ್ತೆ. ಅದನ್ನೆಲ್ಲ ಇವ್ರು ಏನ್ ಮಾಡ್ತಾರೆ ಅನಾಲಿಸಿಸ್ ಮಾಡ್ಕೊಡ್ತಾರೆ ವಿತ್ ಟೆಸ್ಟ್ ಕೊಟ್ಟು ಮಾರ್ಕ್ ಟೆಸ್ಟ್ ಅನಾಲಿಸಿಸ್ ನಿಮ್ಗೆ ಮಧ್ಯಾಹ್ನ 2 ಗಂಟೆ ಕ್ಲಾಸ್ ಅಲ್ಲಿ ಸಿಗುತ್ತೆ. ಸಂಜೆ 4:15 ಕ್ಲಾಸ್ ನಿಮ್ಗೆ ಮೋಕ್ಷಿತಾ ಮ್ಯಾಮ್ ದಾಗಿರುತ್ತೆ. ಅವರು ನಿಮ್ಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಏನ್ ರೀಸನಿಂಗ್ ಟಾಪಿಕ್ಸ್ ಬೇಕು ಅದನ್ನ ಬೇಸಿಕ್ ಟು ಅಡ್ವಾನ್ಸ್ ನಿಮ್ಗೆ ಈ ಕ್ಲಾಸ್ ಅಲ್ಲಿ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಸಂಜೆ 7 ಗಂಟೆಗೆ ನಿಮ್ಗೆ ಪ್ರವೀಣ್ ಸರ್ ಕ್ಲಾಸ್ ಇರುತ್ತೆ. ಇದರಲ್ಲಿ ಅವರು ರೀಸನಿಂಗ್ ಟಾಪಿಕ್ಸ್ ಓಕೆನಾ ರೀಸನಿಂಗ್ ಟಾಪಿಕ್ಸ್ ಯಾವ್ದ್ಯಾವ್ದು ಬೇಕು SSC ಗೆ ಇದನ್ನೆಲ್ಲ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ. ಇದಿಷ್ಟು ಕ್ಲಾಸ್ ನಿಮ್ಗೆ ಫ್ರೀ ಆಗಿರುತ್ತೆ ಹಾಗೂ ಕನ್ನಡದಲ್ಲಿ ಈ ಕ್ಲಾಸಸ್ ಇರುತ್ತೆ. ಓಕೆನಾ, ಈಗ ನಮ್ಮ ಆನ್ಲೈನ್ ಕ್ಲಾಸ್ ಬಗ್ಗೆ ತಿಳ್ಕೊಂಡ್ರಿ. ಈಗ ಆಫ್ಲೈನ್ ಕ್ಲಾಸಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆಫ್ಲೈನ್ ಕ್ಲಾಸಸ್ ಅಲ್ಲಿ ಎಲ್ಲಿರುತ್ತೆ ಅಂದ್ರೆ ಬೆಂಗಳೂರಲ್ಲಿ ಇರುತ್ತೆ. ಬೆಂಗಳೂರು ನಾಗರಬಾವಿ 2nd ಸ್ಟೇಜ್ ಕೊಟ್ಟಿಗೆಪಾಳ್ಯ ಇದೆ. ಕೊಟ್ಟಿಗೆಪಾಳ್ಯ ಬಸ್ ಸ್ಟ್ಯಾಂಡ್ ಆಪೋಸಿಟ್ ನಮ್ಮ ಆಫ್ಲೈನ್ ಕೋಚಿಂಗ್ ಸೆಂಟರ್ ನಿಮ್ಗೆ ಸಿಗುತ್ತೆ. ಈ ಆಫ್ಲೈನ್ಗೂ ಆನ್ಲೈನ್ಗೂ ಏನ್ ವ್ಯತ್ಯಾಸ ಅಂದ್ರೆ ಜಾಸ್ತಿ ವ್ಯತ್ಯಾಸ ಏನು ಇರಲ್ಲ. ಇಲ್ಲಿ ಯಾವ ಟ್ರೈನರ್ಸ್ ನಿಮ್ಗೆ ಟ್ರೈನ್ ಮಾಡ್ತಾರೋ ಆಫ್ಲೈನ್ ಅಲ್ಲಿ ಕೂಡ ಸೇಮ್ ಟ್ರೈನರ್ಸ್ ಇರ್ತಾರೆ. ಆದ್ರೆ ನಿಮ್ಗೆ ಇಲ್ಲಿ ಇಂಡಿವಿಜುವಲ್ ಮೆಂಟರ್ಶಿಪ್ ಸಿಗುತ್ತೆ. ಓಕೆನಾ, ನಿಮ್ಗೆ ರೆಗ್ಯುಲರ್ ಬ್ಯಾಚ್ ನೀವು ಅಬ್ಸರ್ವ್ ಮಾಡಬಹುದು 9 to 5 ಇದೆ. 9 to 5 ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ನೀವು 9 to 9:30 ನಿಮ್ಮ ಡೈಲಿ ರೋಟೀನ್ಸ್ ಹಂಗಂದ್ರೆ ನೀವು ಟೇಬಲ್ಸ್, ಮಲ್ಟಿಪ್ಲಿಕೇಶನ್ಸ್, ಅದಾದ್ಮೇಲೆ ಅಡಿಷನ್ಸ್, ಸ್ಕ್ವೇರ್ಸ್, ಕ್ಯೂಬ್, ಪರ್ಸೆಂಟೇಜಸ್, ಫ್ರಾಕ್ಷನ್ಸ್ ಇದನ್ನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡ್ತೀರಾ. ಅದಾದ್ಮೇಲೆ 9:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 9:30 to 1 ಕ್ಲಾಸಸ್. ಅದಾದ್ಮೇಲೆ 1 to 2 ಲಂಚ್ ಬ್ರೇಕ್. 2 ಆದ್ಮೇಲೆ ನಿಮ್ಗೆ ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ. ಅದಾದ್ಮೇಲೆ 4 to 5 ನಿಮ್ಗೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಕೂಡ ಇರುತ್ತೆ. ಇದು ನಮ್ಮ ಆಫ್ಲೈನ್ ಕೋಚಿಂಗ್ ಸೆಂಟರ್ ನ ಅಡ್ವಾಂಟೇಜ್. ಅದಾದ್ಮೇಲೆ ಇನ್ನು ನಿಮ್ಗೆ ಏನೇನು ಪ್ಲಸ್ ಮಾರ್ಕ್ ಅಥವಾ ಆಫರ್ ಸಿಗುತ್ತೆ ಅಂದ್ರೆ ನಿಮ್ಗೆ 5 days ಫ್ರೀ ಡೆಮೋ ಕ್ಲಾಸಸ್ ಸಿಗುತ್ತೆ. ಹೌದು, ನೀವು ಬಂದು ನಮ್ಮ ಆಫೀಸಲ್ಲಿ ಏನ್ ಮಾಡ್ಬೋದು ಆಫ್ಲೈನ್ ಕೋಚಿಂಗ್ ನ ತಗೊಂಡು 5 days ಫ್ರೀ ಆಗಿ ನೀವು ಕ್ಲಾಸಸ್ ನ ತಗೋಬಹುದು. ಅದಾದ್ಮೇಲೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ರಿಜಿಸ್ಟರ್ ಮಾಡ್ಕೊಬಹುದು. ಅದಾದ್ಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದು ಅಥವಾ ನೀವು ಫೀ ಏನು ಪೇ ಮಾಡ್ತೀರಾ ಆ ಫೀ ವ್ಯಾಲಿಡೇಷನ್ ಬಂದು ನಿಮ್ಮ ಎಕ್ಸಾಮ್ಸ್ ಕ್ಲಿಯರ್ ಮಾಡೋವರೆಗೂ ಇರುತ್ತೆ. ನೀವು ಎಕ್ಸಾಮ್ ಕ್ಲಿಯರ್ ಮಾಡೋವರೆಗೂ ನಮ್ಮ ಕೋಚಿಂಗ್ ಸೆಂಟ್ರಲ್ಲಿ ನೀವು ಕೋಚಿಂಗ್ ತಗೋಬಹುದು. ಈ ಕೋಚಿಂಗ್ ಸೆಂಟರ್ ಬಗ್ಗೆ ಏನಾದರೂ ಜಾಸ್ತಿ ಮಾಹಿತಿ ಬೇಕಾದ್ರೆ ನೀವೇನು ಮಾಡ್ಬೋದು ಈ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆನಾ, ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿತ್ತು. ಸೊ RRB ಎಕ್ಸಾಮಿನೇಷನ್ ನೋಟಿಫಿಕೇಶನ್ ತಿಳ್ಕೊಂಡ್ವಿ. ಹಾಗಾದ್ರೆ ರೆಗ್ಯುಲರ್ ಆಗಿ ಕ್ಲಾಸ್ನ ಅಟೆಂಡ್ ಮಾಡೋಣ. ಓಕೆನಾ, ಥ್ಯಾಂಕ್ ಯು ಎವ್ರಿವನ್.